ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಈ ಒಂದು ಎಪಿಸೋಡ್ ನಿಮಗೆ ಯಾವಾಗ ಸಿಗುತ್ತೆ ಅಂತ ಅಂದರೆ, ಅಜ್ಜಿದು ಎಲ್ಲದೂ ಮುಗ್ದೋಗಿರುತ್ತೆ. ಹಾಗೆ ಅಜ್ಜಿ ಕಣ್ಬಿಟ್ಟಿರ್ತಾರೆ. ಅಜ್ಜಿ ಈ ರೀತಿ ಎಲ್ಲ ಮೋಸ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹಾಗೆ ಗೋವಿಂದು ಇಬ್ಬರು ತುಂಬ ಬೇಜಾರು ಮಾಡ್ಕೊಂಡಿದ್ದಾಗ ಅಜ್ಜಿ ಕೂಡ ಉಪವಾಸ ಮಾಡಿಕೊಂಡು, ಅಂದರೆ ಅಮ್ಮಮ್ಮ ಉಪವಾಸ ಮಾಡಿಬಿಟ್ಟು ರೂಮಲ್ಲಿ ಮಲಿಕೊಂಡಿದ್ದಾಗ ಶಿವರಾಮೇಗೌಡರು ಗೋವಿಂದು ಹೋಗ್ಬಿಟ್ಟು ಅಮ್ಮಮ್ಮನ ಕಾಲಿಗೆ ಬಿದ್ದು, ಅಮ್ಮಮ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಅಮ್ಮಮ್ಮ, ಅಮ್ಮ ನೀನು ಈ ರೀತಿ ಎಲ್ಲ ಮಾಡಿದ್ದಕ್ಕೆ ನಮ್ಗೆ ತುಂಬ ಬೇಜಾರಾಗಿ ನಿನ್ನೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹಾಗೆ ಗೋವಿಂದು ಇಬ್ಬರು ಅಮ್ಮಮ್ಮಂಗೆ ಊಟ ಮಾಡಿಸಿದಾಗ ಅಮ್ಮಮ್ಮ ಕೂಡ ಬಾಚಿ ತಪ್ಪಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ಅಲ್ಲ ಕಣೋ ಮಗನೇ, ನಿನಗೆ ಮರ್ಯಾದೆ ತೆಗಿಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಕಣೋ. ನನ್ನ ಮೊಮ್ಮಗ ಭದ್ರ ಹಾಗೆ ವಿದ್ಯೆ ಇಬ್ಬರು ಖುಷಿಯಾಗಿ ನನ್ನ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕಾಗಿತ್ತು ಕಣೋ. ಅದಕ್ಕೋಸ್ಕರನೇ ನಾನು ಈ ರೀತಿ ಎಲ್ಲ ಮಾಡಿದೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಅಮ್ಮಮ್ಮಗೆ ಶಿವರಾಮೇಗೌಡರು ಗೋವಿಂದು ಎಲ್ಲರೂ ಕೂಡ ಒಂದಾಗ್ತಾರೆ. ಒಂದಾಗಿದ್ದೆಲ್ಲ ಆದಮೇಲೆ ನೆಕ್ಸ್ಟು ಎಪಿಸೋಡೆಯ ಈ ಒಂದು ಎಪಿಸೋಡ್ ಆಗಿರುತ್ತೆ. ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾವ ರೀತಿ ಅಂತ ಅಂದರೆ, ಇಲ್ಲಿ ಭದ್ರ ಗೆಸ್ಟ್ ಹೌಸಲ್ಲಿ ಮಲಿಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು, ಅಂದರೆ ಬೆಳಗ್ಗೆ ಆಗಿರುತ್ತೆ, ಆಚೆ ಕಡೆ ಮಲಿಕೊಂಡಿರ್ತಾನೆ ಅಲ್ವಾ, ಆಚೆ ಕಡೆಯಿಂದ ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ 9 ಗಂಟೆ ಆಗಿರುತ್ತೆ. ಇನ್ನು ವಿದ್ಯೆ ಕಾಲೇಜಿಗೆ ಹೋಗೇ ಇರೋದಿಲ್ಲ. ವಿದ್ಯೆ ಕಾಲೇಜಿಗೆ ಹೋಗಿಲ್ವಲ್ಲ ಅಂತ ಅಂದ್ಬಿಟ್ಟು ಭದ್ರ ಅನುಮಾನದಿಂದ ಲೈ ಬಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಕರಿತಾನೆ. ಆಗ ಏನು ಗೌಡ್ರೆ ಕರೆದಿದ್ದು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಏನಿದು ಇವತ್ತು ಮಹಾರಾಣಿಯವರು ಇಷ್ಟೊತ್ತಿಗೆ ಕಾಲೇಜಿಗೆ ರೆಡಿಯಾಗಿ ಹೋಗ್ಬೇಕಾಗಿತ್ತಲ್ಲ, ಯಾಕೋ ಹೋಗಿಲ್ವಲ್ಲ, ಯಾಕೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಇವತ್ತು ಕಾಲೇಜ್ ಇಲ್ಲ, ಲೀವ್ ಇದೆ, ರಜೆ ಇದೆ, ಅದಕ್ಕೋಸ್ಕರನೇ ಹೋಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾ ಇರ್ತಾಳೆ. ಹಾಗೆ ಹೌದಾ, ಇನ್ನು ಮುಗೀತು ಮನೇಲೆಲ್ಲ ರಂಪ ರಾಮಾಯಣ ಮಾಡೋದೇ ನೀನು ಅಂತ ಅಂದ್ಬಿಟ್ಟು ಭದ್ರ ಕೂಡ ಇದೇ ರೀತಿ ಕೀತ್ಲೆ ಮಾಡ್ತಾ ಇರ್ತಾನೆ. ಗೌಡ್ರೆ ನಾನಿವತ್ತು ಏನಕ್ಕೋಸ್ಕರ ಲೀವ್ ಆಗ್ತಾ ಇದ್ದೀನಿ ಅಂತ ಅಂದರೆ, ನಾನು ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು, ಅದಕ್ಕೋಸ್ಕರನೇ ರಜೆ ಹಾಕಿರೋದು ಕಾಲೇಜಿಗೆ. ಅದಕ್ಕೋಸ್ಕರವ ನನ್ನ ಜೊತೆ ಯಾರು ಬರೋದಕ್ಕೆ ಇಲ್ಲ, ನೀವಾದರೂ ನನ್ನ ಜೊತೆಯ ಬರ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಭದ್ರ ಶಾಕ್ ಆಗಿಬಿಡ್ತಾನೆ. ಸ್ಕ್ಯಾನಿಂಗ್ ಮಾಡಿಸ್ಕೊಳೋದಕ್ಕೆ ಇವತ್ತು ನಾನು ಹೋಗಬೇಕು ಆಸ್ಪತ್ರೆಗೆ, ನೀವು ಕೂಡ ನನ್ನ ಜೊತೆ ಬರ್ತೀರಾ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳಿದಾಗ ಭದ್ರ ಒಂದು ಕ್ಷಣಕ್ಕೆ ಶಾಕ್ ಆಗಿಬಿಟ್ಟು, ಹಿಂದೆ ಒಂದು ಸಲವ ವಿದ್ಯೆ ಹೊಟ್ಟೆಲಿ ಮಗು ಇಲ್ದಲೇ ಇದ್ದಾಗ ವಿದ್ಯಾನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾಗ ಯಾವುದೋ ಮಗುವಿಂದು ಸ್ಕ್ಯಾನಿಂಗ್ ರಿಪೋರ್ಟನ್ನ ಭದ್ರಂಗೆ ಮೊಬೈಲಲ್ಲಿ ತೋರಿಸ್ಬಿಟ್ಟು ಭದ್ರಂಗೆ ತುಂಬ ಖುಷಿ ಆಗೋ ರೀತಿಯ ವಿದ್ಯೆ ಹಾಗೆ ಮೋಹನ ಇಬ್ಬರು ಸೇರಿಕೊಂಡು ಮಾಡಿರ್ತಾರೆ. ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಭದ್ರಂಗೆ ತುಂಬಾ ಕೋಪ ಬಂದುಬಿಟ್ಟು, ಅವ್ವ ತಾಯಿ ಇನ್ನೊಂದು ಸತಿ ನೀನು ಸ್ಕ್ಯಾನಿಂಗಿಗೆ ಅಂತ ಎಲ್ಲ ಕರಿಬೇಡ, ನನಗೀಗಾಗಲೇ ಒಂದು ಸತಿ ಮೋಸ ಮಾಡೋದೇ ಸಾಕು, ಯಾವುದೋ ಒಂದು ಮಗುದು ಸ್ಕ್ಯಾನಿಂಗ್ ತೋರಿಸ್ಬಿಟ್ಟು ಇದೇ ನಿಮ್ಮ ಮಗು ಅಂತ ಸುಳ್ಳು ಹೇಳ್ಬಿಟ್ಟು ನನ್ನ ಮನಸ್ಸು ನುಚ್ಚು ನೂರಾಗಿ ಹೋಗಿದೆ. ಮತ್ತೆ ನೀನು ಮಾಡೋ ಅಂಥ ಮೋಸನ ತಡ್ಕೊಳೋ ಅಂಥ ಶಕ್ತಿ ನನಗಿಲ್ಲ. ಇನ್ನೊಂದು ಸತಿ ಏನಾದರೂ ನನ್ನನ್ನು ಸ್ಕ್ಯಾನಿಂಗಿಗೆ ಅಂತ ಕರೆದೆ ಅಂತ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಕೋಪ ಮಾಡಿಕೊಂಡು ವಿದ್ಯೆಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಗ ಮತ್ತೆ ವಾಪಸ್ ಬರ್ತಾನೆ. ಏಯ್ ನೋಡು, ಒಂದು ಮಾತು ಹೇಳ್ತೀನಿ, ಈ ಮಗುವಿಗೂ ಹಾಗೆ ನಿನ್ನ ಹೊಟ್ಟೆಲಿ ಬೆಳೀತಾ ಇದೆಯಲ್ಲ, ಈ ಮಗುವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇನ್ನೊಂದು ಸತಿ ಏನಾದರೂ ನನ್ನನ್ನು ಸ್ಕ್ಯಾನಿಂಗಿಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರೆದೆ ಅಂತ ಅಂದರೆ ನಾನೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು, ಈ ಮಗು ಯಾರ್ದೋ ಏನೋ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೇಳಿದ ತಕ್ಷಣ ವಿದ್ಯೆಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅವಳ ಮನಸ್ಸು ನುಚ್ಚು ನೂರಾಗಿ ಹೋಗುತ್ತೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಗೌಡ್ರು, ಅಲ್ಲ ಎಷ್ಟು ಸತಿ ಹೇಳಿ ನನ್ನ ಮೇಲೆ ಈ ರೀತಿ ಎಲ್ಲ ಅನುಮಾನ ಪಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಕೂಡ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಇನ್ನು ಭದ್ರ ತುಂಬ ಬೇಜಾರು ಮಾಡಿಬಿಡ್ತಾನೆ ವಿದ್ಯೆಗೆ, ನನಗೂ ನಿನಗೂ ಸಂಬಂಧ ಇಲ್ಲ, ನಿನ್ನ ಹೊಟ್ಟೆಲಿರೋಂಥ ಮಗು ಕೂಡ ನಂದಲ್ಲ, ಇನ್ನು ಮುಂದೆ ನಿನಗೆ ನನ್ನ ಗಂಡ ಅಲ್ಲ ಅಂತ ಅಂದ್ಬಿಟ್ಟು ಬೇಜಾರು ಮಾಡಿದಾಗ ವಿದ್ಯೆಯಲ್ಲಿ ರತ್ನ ಅವ್ರನ್ನ ಕರೆದಿರ್ತಾಳೆ. ಸ್ಕ್ಯಾನಿಂಗಿಗೆ ಒಬ್ಬಳೇ ಹೋಗಬೇಕು ಅಂತ ಅಂದ್ಬಿಟ್ಟು ರತ್ನ ಅವ್ರನ್ನ ಕರೆದಿರ್ತಾಳೆ. ರತ್ನ ಕೂಡ ಆಟೋ ತೊಗೊಂಡು ಆಟೋದಲ್ಲೇ ವಿದ್ಯೆನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಆಟೋನ ಮನೆ ಮುಂದೆ ನಿಲ್ಲಿಸಿದಾಗ ಈ ಕಡೆ ಅಮ್ಮಮ್ಮ ಕೂಡ ಮನೆಯಿಂದ ಆಚೆ ಕಡೆ ಎಲ್ಲಡಿಕೆ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ರತ್ನ ಬಂದಿದ್ದನ್ನು ನೋಡ್ಬಿಟ್ಟು ಲೇ ರತ್ನ ಬಾರೆ ಇಲ್ಲಿ ಅಂತ ಅಂದ್ಬಿಟ್ಟು ಕರೀತಾರೆ. ಆಗ ಬಂದೆ ಅಮ್ಮ ಅಂತ ಅಂದ್ಬಿಟ್ಟು ರತ್ನ ಬರ್ತಾಳೆ. ಅಮ್ಮಮ್ಮ ಹೆಂಗಿದೆಯಾ, ಚೆನ್ನಾಗಿದೆಯಾ, ಮನೇಲೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಉಂಕಣವ ಚೆನ್ನಾಗಿದ್ದೀವಿ, ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂದಾಗೆ ಏನವ ವಿದ್ಯೆನ ನೋಡೋಕೆ ಬಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ
ಹೌದು ಅಮ್ಮಮ್ಮ, ಅದು ಅಲ್ದಲೆ ವಿದ್ಯೆಗೆ ಇವತ್ತು ಸ್ಕ್ಯಾನಿಂಗ್ ಇತ್ತು, ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ಬೇಕಾಯ್ತು, ಅದಕ್ಕೋಸ್ಕರವ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಹೌದಾ, ಹಾಗಾದರೆ ನಾನು ನಿನ್ನ ಜೊತೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ಬಿಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಅಮ್ಮಮ್ಮ ಬೇಡ, ನಾನು ಒಬ್ಬಳೇ ಇದ್ದೀನಿ ಅಲ್ವಾ, ನಾನು ವಿದ್ಯೆ ಜೊತೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ತೀನಿ, ನೀವೇ ಬರೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಲೇ ಸುಮ್ಮನೆ ನಿಂತ್ಕೊಳ್ಳೆ, ನಾನು ನನ್ನ ಮೊಮ್ಮಕ್ಕಳು ಹೆಂಗಿದ್ದಾವೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಕೇಳೋದು ಬೇಡವೇನೆ, ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸರಿ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ರತ್ನ ಕೂಡ ಹೇಳ್ತಾ ಇರ್ತಾಳೆ, ಚಂಪಾ, ಲೇ ಚಂಪಾ ಅಂತ ಅಂದ್ಬಿಟ್ಟು ಕರಿತಾ ಇದ್ದಾಗ ಚಂಪಾ ಅಲ್ಲಿಗೆ ಬಂದಾಗ, ಲೇ ಚಂಪಾ, ನಾನು ವಿದ್ಯೆಗೆ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಶಿವರಾಮೇಗೌಡ ಹಾಗೆ ಗೋವಿಂದು ಮನೇಲಿ ಯಾರೇ ಕೇಳಿದ್ರು ಅಮ್ಮಮ್ಮ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಡು ಆಯಿತಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅದೇ ಟೈಮಿಗೆ ಸಾವಿತ್ರಿ ಬರ್ತಾಳೆ. ಆಗ ಅಮ್ಮ ನೀನು ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನಿನಗೇನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅಮ್ಮ ನೀನು ಯಾಕಮ್ಮ ಆ ವಿದ್ಯಾ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಯಾಕೆ ಅಂತಂದರೆ ಅವಳು ಹೊಟ್ಟೆಲಿ ಬೆಳೀತಾ ಇರೋದು ನಮ್ಮ ವಂಶದ ಕುಡಿ ಕಣೆ, ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾ ಇರ್ತಾಳೆ. ಯಾರಮ್ಮ ಹೇಳಿದ್ದು ನಿನಗೆ ಆ ವಂಶದ ಕುಡಿ ಅಂತ ಅಂದ್ಬಿಟ್ಟು? ಭದ್ರನೆಯ ಆ ಮಗು ನಂದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ, ಹಂಗಿದ್ಮೇಲೆ ನೀನು ಯಾಕಮ್ಮ ಹೋಗ್ತಾ ಇದೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಲೇಯ್ ನೀನು ಯಾಕೋ ಹೆಚ್ಚಿಗೆ ಮಾತಾಡ್ತಾ ಇದೀಯ ಕಣೆ, ಇನ್ನೊಂದು ಮಾತಾಡಿದೆ ಅಂತ ಅಂದರೆ ನಿನ್ನ ಕೆನ್ನೆ ಮೇಲೆ 4 ಬಿಡ್ತೀನಿ ನೋಡು, ಇನ್ನೊಂದು ಸತಿ ಏನಾದರೂ ವಿದ್ಯಾ ಹೊಟ್ಟೆಲಿರೋಂಥ ಮಗು ನಮ್ದಲ್ಲ ಅಂತ ಅಂದರೆ ಅಷ್ಟೇ, ಆಮೇಲೆ ಚೆನ್ನಾಗಿರಲ್ಲ. ವಿದ್ಯಾ ಗಂಗೆ ಅಷ್ಟೇ ಪವಿತ್ರವಾದವಳು ಕಣೆ, ಅಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೂಡ ಈ ಕಡೆ ಸಾವಿತ್ರಿಗೆ ಬೈದ್ಬಿಟ್ಟು ಅಲ್ಲಿಂದವ ವಿದ್ಯಾ ಹಾಗೆ ರತ್ನ ಕರ್ಕೊಂಡು ಆಸ್ಪತ್ರೆಗೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಆಸ್ಪತ್ರೆಗೆ ಬಂದಿದ್ದಾಗ ಈ ಕಡೆ ವಿದ್ಯಾ ಸ್ಕ್ಯಾನಿಂಗಿಗೆ ಅಂತ ಅಂದ್ಬಿಟ್ಟು ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದಾಗ, ಲೇ ವಿದ್ಯಾ ನಿಂತ್ಕೊಳ್ಳೆ ಇಲ್ಲಿ, ನಾನು ಡಾಕ್ಟರ್ ಹತ್ರ ಒಂದು ಸ್ವಲ್ಪ ಏನೋ ಪರ್ಸ್ನಲ್ಲಾಗಿ ಮಾತಾಡಬೇಕು, ನಾನು ಮಾತಾಡ್ಕೊಂಬರ್ತೀನಿ, ಆಮೇಲೆ ನಿಮ್ಮನ್ನು ಕರೆಯೋದಕ್ಕೆ ಅಂತ ಹೇಳ್ತೀನಿ, ಅವಾಗ ನೀವು ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಅಯ್ಯೋ ಅಯ್ಯೋ ಅಮ್ಮಮ್ಮ ಭಾರಿ ಸ್ಟ್ರಾಂಗ್ ಆಗೇ ಇದ್ದಾರೆ, ಡಾಕ್ಟರ್ ಹತ್ರ ಮಾತಾಡುವಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ರತ್ನ ಕೂಡ ಕಣ್ಣು ಬಾಯಿ ಬಿಟ್ಕೊಂಡು ಅಮ್ಮಮ್ಮನ ಮುಖ ನೋಡ್ತಾ ಇರ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿದ್ಯೆ ಹಾಗೆ ರತ್ನ ಇಬ್ಬರು ಅಲ್ಲೇ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ದಾಗ ಅಮ್ಮಮ್ಮ ಡಾಕ್ಟರ್ ಹತ್ರ ಬಂದು ಮಾತಾಡ್ತಾ ಇರ್ತಾರೆ. ಆಗ ಡಾಕ್ಟರು ಅಮ್ಮಮ್ಮನ ನೋಡಿ, ನಮಸ್ಕಾರ ಅಮ್ಮ, ನಮಸ್ಕಾರ ಅಂತ ಅಂದ್ಬಿಟ್ಟು, ಚೆನ್ನಾಗಿದ್ದೀರಾ ಅಮ್ಮ, ಮನೇಲಿ ಶಿವರಾಮೇಗೌಡರು ಗೋವಿಂದ ಅಣ್ಣವರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಕೇಳ್ತಾ ಇದ್ದಾಗ, ಹೌದು ಕಣಮ್ಮ ಚೆನ್ನಾಗಿದ್ದಾರೆ ಡಾಕ್ಟರ್, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಹೌದು ಅಮ್ಮ ನಿಮ್ಮ ಆಶೀರ್ವಾದದಿಂದ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಡಾಕ್ಟರ್, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ವಿಷಯ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ ಆಚೆ ಕಡೆ ನನ್ನ ಮೊಮ್ಮಗಳು ವಿದ್ಯೆ ಕೂತಿದ್ದಾಳೆ, ಅವಳಿಗೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಹಾಗೆ ಆ ಮಗು ಹೆಂಗಿದೆ, ಏನು ಆರೋಗ್ಯ ಗೀತ ಇಲ್ಲೋ ಅಂತ ಅನ್ನೋದನ್ನ ಮೊದಲು ನನಗೆ ಹೇಳ್ರಿ, ಅದಾದಮೇಲೆ ನೀವು ವಿದ್ಯೆಗೆ ಹೇಳೋರಂತೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಯಾಕೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಮನೇಲಿ ತುಂಬ ಕಷ್ಟಗಳು ಇದ್ದಾವೆ, ನನ್ನ ಮೊಮ್ಮಗ ಹಾಗೆ ನನ್ನ ಮೊಮ್ಮಗಳು ಇಬ್ಬರು ದೂರ ದೂರ ಆಗಿದ್ದಾರೆ, ಅದಕ್ಕೋಸ್ಕರ ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಅಂದರೆ ನನಗೇನಾದರೂ ಒಂದು ವಿಷಯ ಸಿಗಲೇಬೇಕು, ಅದಕ್ಕೋಸ್ಕರನೇ ಮಗು ಹೊಟ್ಟೆಲಿ ಹೇಗೆ ಬೆಳೀತಾ ಇದೆ ಏನು ಎಂತು ಅಂತ ಅನ್ನೋದನ್ನ ಮೊದಲು ನನಗೆ ಅದ್ರ ಬಗ್ಗೆ ನನಗೆ ಮೊದಲು ಹೇಳ್ರಿ, ಅದಾದಮೇಲೆ ನಾನೇ ನನ್ನ ಮೊಮ್ಮಗಳು ಅದನ್ನೆಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಸರಿ ವಿದ್ಯಾ ಆಚೆ ಕಡೆ ಇದ್ದಾಳೆ ಕರೀರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಗ ನರ್ಸ್ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಕರೀತಾರೆ. ಆಗ ನೋಡಿ ಆಚೆ ಕಡೆ ವಿದ್ಯಾ ಅಂತ ಅನ್ನೋರು ಇದ್ದಾರೆ, ಅವ್ರನ್ನ ಒಳಗಡೆ ಕರೀರಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ನರ್ಸ್ ಆಚೆ ಕಡೆ ಹೋಗಿ ವಿದ್ಯಾ ಹಾಗೆ ರತ್ನ ಇಬ್ಬರೂ ಆ ಒಳಗಡೆ ಕರ್ಕೊಂಬಂದಾಗ, ನಿಮ್ಮ ಹೆಸರೇನು ಅಂತ ಅಂದ್ಬಿಟ್ಟು ಡಾಕ್ಟರ್ ಕೇಳ್ತಾ ಇರ್ತಾರೆ. ನನ್ನ ಹೆಸರು ವಿದ್ಯಾ ಅಂತ ಮೇಡಮ್, ನಮಸ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮಸ್ತೆ ನಮಸ್ತೆ, ಬನ್ನಿ ಸ್ಕ್ಯಾನಿಂಗ್ ರೂಮಿಗೆ ಹೋಗಿರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿದ್ಯಾ ಕೂಡ ಸ್ಕ್ಯಾನಿಂಗ್ ರೂಮಿಗೆ ಬಂದ್ಬಿಟ್ಟು ಟೇಬಲ್ ಮೇಲೆ ಮಲಿಕೊಂಡ್ಬಿಟ್ಟು ಸೀರೆನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ವಿದ್ಯೆ ಕೂಡ ಸೀರೆನೆಲ್ಲ ಸರಿ ಮಾಡ್ಕೊಂಡಾಗ ಸ್ಕ್ಯಾನಿಂಗಲ್ಲಿ ನೋಡ್ತಾ ಇರ್ತಾರೆ ಡಾಕ್ಟರ್. ಇಲ್ಲಿ ಸ್ಕ್ಯಾನಿಂಗಲ್ಲಿ 2 ಮಕ್ಕಳು ಇರ್ತವೆ, ಅದು ರತ್ನನೂ ಕೂಡ ನೋಡ್ತಾ ಇರ್ತಾಳೆ. ರತ್ನಗೆ ಗೊತ್ತಾಗ್ತಾನೆ ಇರೋದಿಲ್ಲ. ಈ ಕಡೆ ಡಾಕ್ಟರು 2 ಮಕ್ಕಳು ಅಂತ ಅಂದ್ಬಿಟ್ಟು ಅಮ್ಮಮ್ಮಗೆ ಕಣ್ಸೋನಲ್ಲಿ ಹೇಳ್ತಾ ಇರ್ತಾರೆ. 2 ಮಕ್ಕಳ, ಅಪ್ಪ ದೇವರೇ ಭಗವಂತ, ನೀನು ಒಂದು ಕರುಣೆ ತೋರಿಸು ಅಂದರೆ 2 ಕರುಣೆ ತೋರಿಸ್ಬಿಟ್ಟಲ್ಲಪ್ಪ ನನ್ನ ಮೊಮ್ಮಗಳಿಗೆ 2 ಮಕ್ಕಳು ಅಂತ ಅಂದ್ಬಿಟ್ಟು
ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ರತ್ನಗೂ ಕೂಡ 2 ಮಕ್ಕಳು ಅಂತ ಹೇಳಿದ ತಕ್ಷಣ ರತ್ನ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸರಿ ಅಂತ ಅಂದ್ಬಿಟ್ಟು, ನೋಡಮ್ಮ ಮಗು ಆರೋಗ್ಯವಾಗೈತೆ, ನೀನಿನ್ನು ಸರಿ ಮಾಡ್ಕೋ ಬಟ್ಟೆನ ಅಂತ ಹೇಳಿ ವಿದ್ಯಾನ ಆಚೆ ಕಡೆ ಕಳಿಸ್ತಾರೆ. ಆಗ ಅಮ್ಮಮ್ಮ ಹಾಗೆ ಡಾಕ್ಟರ್ ಇಬ್ಬರು ಮಾತಾಡ್ತಾ ಇದ್ದಾಗ, ಡಾಕ್ಟರೇ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿ, ಈ ವಿಷಯ ವಿದ್ಯಾ ಹೊಟ್ಟೆಯಲ್ಲಿ 2 ಮಕ್ಕಳಿದ್ದಾವೆ ಅನ್ನೋ ವಿಷಯನ ಯಾವುದೇ ಕಾರಣಕ್ಕೂ ವಿದ್ಯೆಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಏನು ಹೇಳ್ತಾ ಇದ್ದೀರಾ, ಈ ವಿಷಯನ ನಾವು ತಾಯಿದಿರಿಗೆ ಹೇಳಲೇಬೇಕು, ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಅವಳನ್ನ ಚೆನ್ನಾಗಿ ನೋಡ್ಕೊಳೋ ಅಂಥದ್ದು ಇದು ನನ್ನ ಮೇಲಿರಲಿ, ಹಾಗೆ ಯಾವುದೇ ಕಾರಣಕ್ಕೂ ಅವಳ ಹೊಟ್ಟೆಲಿ 2 ಮಕ್ಕಳು ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಈ ವಿಷಯನ ಹೇಳ್ಬೇಡ್ರಿ, ನಾನೇ ನಿಧಾನವಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಅಯ್ಯೋ ಅಮ್ಮಮ್ಮ ಏನು ಮಾಡ್ತಾ ಇದ್ದೀರಾ ನೀವು, ನನ್ನ ಮಗಳಿಗೆ 2 ಮಕ್ಕಳು ಇರೋ ವಿಷಯನ ಯಾಕೆ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಲೇ ರತ್ನ ಸುಮ್ಮನೆ ನಿಂತ್ಕೊಳ್ಳೆ, ನಿನಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ರತ್ನಾಗೆ ಬೈದ್ಬಿಟ್ಟು ಸುಮ್ಮನೆ ಮಾಡಿಬಿಡ್ತಾರೆ. ಇನ್ನೊಂದು ಕಡೆ ವಿದ್ಯೆಗೆ ಅವಳ ಹೊಟ್ಟೆಲಿ 2 ಮಕ್ಕಳು ಬೆಳೀತಾ ಇದ್ದಾವೆ ಅನ್ನೋ ವಿಷಯನೇ ಗೊತ್ತಿರೋದಿಲ್ಲ. ಅಂತೂ ಇಂತೂ ವಿದ್ಯೆ ಹೊಟ್ಟೆಲಿ 2 ಮಕ್ಕಳು ಬೆಳೀತಾ ಇದ್ದಾವೆ ಅಂತ ಅನ್ನೋದು ಅಮ್ಮಮ್ಮ ಹಾಗೆ ರತ್ನ ಇಬ್ಬರಿಗೂ ಗೊತ್ತಾಗಿರುತ್ತೆ. ರತ್ನಾಗೆ ಅಮ್ಮಮ್ಮ ಇಬ್ಬರು ಆ ವಿಷಯನ ವಿದ್ಯೆಗೆ ಹೇಳೋದೇ ಇಲ್ಲ. ಇನ್ನೊಂದು ಕಡೆ ವಿದ್ಯೆ ಹೊಟ್ಟೆಲಿ ಮಗು ತುಂಬ ಚೆನ್ನಾಗಿ ಆಡ್ತಾ ಇರ್ತವೆ. ಸ್ಕ್ಯಾನಿಂಗಲ್ಲಿ ಎಷ್ಟು ಮುದ್ದಾಗಿ ಅವು ಆಡ್ತಾ ಇರ್ತವೆ ಅಂತ ಅಂದರೆ ಅದು ನೋಡೋಕ್ಕೆ ಖುಷಿ ಆಗ್ತಾ ಇರುತ್ತೆ. ಇಲ್ಲಿಗೆ ಈ ಒಂದು ಎಪಿಸೋಡು ಮುಕ್ತಾಯವಾಗುತ್ತದೆ. ಹಾಗೆ ಅಮ್ಮಮ್ಮ ಈ ವಿಷಯನ ಯಾವಾಗ ಹೇಳ್ತಾರೆ ಅಂತ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಒಂದು ಎಪಿಸೋಡು ನಿಮಗೆ ಇನ್ನು 2 ದಿನ ಬಿಟ್ಟು ಬರ್ತದೆ. ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.